ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮೊದಲು ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇಷ್ಟು ಚೆನ್ನಾಗಿ ರೆಡಿ ಹಾಕ್ಬಿಟ್ಟು ಹೋಗ್ತಿದ್ದೀವಿ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಮ್ಮ ಪಾಪುನ ಅಣ್ಣಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಮನೇಲೇ ಲಾಗ್ ಮಾಡೋಣ ಅಂದರೆ ಟೈಮೇ ಸಾಲಿಲ್ಲ. ಎದ್ದಿದೆ ಲೇಟು, ನಮ್ಮಮ್ಮ ಎಲ್ಲ ಕೆಲಸ ಮಾಡಿ ಇವಳು ಹಿಂಗೆ ಕೂತಿದ್ದಾಳೆ ಅಂತ ತೋರಿಸ್ಬೇಡಿ ಅಂದ್ಕೊಳ್ಳಿ. ಪಾಪುನ ನಮ್ಮಮ್ಮ ಇಟ್ಕೊಂಡವ್ರೆ. ಇದೀವಿ ನಾನು ಸೂರ್ಯ 4ನೇ ಕ್ಲಾಸ್. ಆ ಕಡೆಯಿಂದ ನಮ್ಮಮ್ಮ ಬರ್ತಾರೆ ಅಷ್ಟೇ. ಅಂದರೆ ಪೆಟ್ರೋಲ್ ಖಾಲಿ ಆಗಿದೆ, ಸುಮ್ಮನೆ ಈ ಗ್ಯಾಸ್ ಖಾಲಿ ಆಗೋದು. ಹಿಂಗೆಲ್ಲೋ ಒಂದು ಕಡೆ ನಿಂತಿದ್ದೀವಿ ಮೆಟ್ರೋ ಸ್ಟೇಷನ್ ಹತ್ರ, ಮಾಗಡಿ ರೋಡ್ ಮೆಟ್ರೋ. ಫೈನಲಿ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಟೆಂಪಲ್ ಒಳಗಡೆ ಹೋಗಬೇಕು. ತುಂಬ ಜನ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಜನ ಇದ್ದಾರೆ. ಲೈವ್ ಸೂರ್ಯ ಎತ್ಕೊಂಡವನಲ್ಲ. ಅಲ್ಲಿ ಹೋಗೋಣ ಹೋಗ್ತಿದ್ದೀವಿ. ಜನ ನೋಡಿ ಒಂದು ಜನ ನಮ್ಮನ್ನು ಮತ್ತೆ ಪೂಜೆ ಮಾಡ್ತಾರೆ. ಸೂರ್ಯ ನೋಡಿ ಪಾಪನ ಎತ್ಕೊಂಡು ಇಲ್ಲಿ ಮಾಡ್ರಿ. ಹಾಗೆ ದೇವಸ್ಥಾನದಲ್ಲಿ ನಾನು ಸೂರ್ಯ ಪಾಪು ಪೂಜೆ ಮಾಡ್ತಾ ಇದ್ವಿ. ಅದೇ ಒಂದೊಂದು ಕ್ಲಿಪ್ಪನ್ನ ನನ್ನ ತಂಗಿ ತೆಗ್ದಿದ್ದಾಳೆ. ಸೊ ನೀವೇ ನೋಡ್ತಾ ಇರ್ಬೋದು. ನಮಗಂತೂ ತುಂಬ ಖುಷಿ ಆಯಿತು ಟೆಂಪಲ್ಗೆ ಹೋಗಿ. ಫಸ್ಟ್ ಟೈಮ್ ಟೆಂಪಲ್ಗೆ ಹೋಗಿದ್ದಿದ್ದು. ಯಪ್ಪ ವೀಡಿಯೋ ಮಾಡೋಷ್ಟಿಗೆ ನನಗೆ ಆಗ್ತಾನೆ ಇರಲಿಲ್ಲ. ಸೊ ಸೂರ್ಯವ್ರ ತಂಗಿ ವೀಡಿಯೋನ ಮಾಡ್ತಾಯಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಅಣ್ಣಮ್ಮನ ದೇವಸ್ಥಾನದಲ್ಲಿ ತುಂಬ ಜನ ಮಾತಾಡ್ಸಿದ್ರಿ. ಯಾರೆಲ್ಲ ಮಾತಾಡ್ಸಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಪೂಜೆ ಆಯಿತು. ಟೆಂಪಲಿಂದ ಹೊರಗಡೆ ಬಂದು ಟೆಂಪಲ್ ಎಲ್ಲ ಮುಗೀತು. ಅಲ್ಲಿ ವೀಡಿಯೋ ಮಾಡೋದಕ್ಕೆ ಆಯಿತು, ಸ್ವಲ್ಪ ಮಾಡಿದ್ದೀನಿ. ಸೊ ನಾನು ಆಟೋದಲ್ಲಿ ಕೂತಿದ್ದೆ. ನಮ್ಮ ಅಮ್ಮನ ಇನ್ನೂ ದರ್ಶನ ಆಗಿಲ್ಲ. ಪಾಪು ಅಳ್ತಾ ಇದ್ಲು ಅಂತ ಬಂದು ಕೂತ್ಕೊಂಡೆ, ಮಲ್ಕೊಂಡಿದ್ದಾಳು. ಬಾಯ್. ಯಾವಾಗ ಬರ್ತೀರಾ ಮನೆಗೆ? ಸಾಯಂಕಾಲ ಬಾ. ದೇವಸ್ಥಾನ ಮುಗಿಸ್ಕೊಂಡು ಒಂದು ಕಾರ್ ಬುಕ್ ಮಾಡಿದ್ದಾನೆ, ಅದನ್ನು ತೊಗೋಬೇಕು. ಇನ್ನೂ ನೋಡಿಲ್ಲ ಯಾವ್ದು ತೊಗೊಳೋದು ಏನು ಅಂತ. ಟೆಸ್ಟ್ ಡ್ರೈವಿಗೆ ಬುಕ್ ಮಾಡಿದ್ದಾನೆ. ಇವಾಗ ಹೋಗ್ತಾ ಇದ್ದೀವಿ. ನಾನು ಬೇರೆ ಸೀರೆ ಉಟ್ಕೊಂಡು ಮಂತ್ರಿ ಮೊಲ್ಲು ಕರ್ಕೊಬಂದು ನೀನು. ನಮ್ಮಮ್ಮ ಮೈಸೂರಿಗೆ ಹೋಯ್ತಾರೆ. ನಮ್ಮಮ್ಮ ಹೋಯ್ತಾರೆ, ಬೇಜಾರಾಗುತ್ತೆ. ನೋಡವ ನಿಮ್ಮ ಅಜ್ಜಿ ನೋಡು. ಹುಷಾರು. ನಮ್ಮ ಮುಂದೆ ಫ್ರೆಂಡ್ಸ್ ಹಾಯ್ ಅಂದ್ರು ಎಲ್ರು. ಯಾರು ಫ್ರೆಂಡ್ಸ್ ನೀವೆಲ್ಲ? ನೋಡ್ರಿ ಇಷ್ಟು ಜನ. ಹೇಳ್ರಿ ಯಾರು ಫ್ರೆಂಡ್ಸ್ ನೀವೆಲ್ಲ? ಮಹಿಮಾ ಗೌಡ. ಮಗಳು ನಮ್ಮ ಅತ್ತಿಗೆ, ನಮ್ಮ ಹಸ್ಬೆಂಡ್ ಜಾಸ್ತಿ ಅಯ್ಯಪ್ಪನ ಸಾಂಗೆ ಕೇಳೋದು. ನೋಡಿ ಅವಳು ಎಷ್ಟು ನೀಟಾಗಿ ಕೇಳಿಸ್ಕೊತಾಳೆ ಅಂದರೆ ದೇವ್ರ ಸಾಂಗ್ಗಳನ್ನ. ಹೊಟ್ಟೆಲಿದ್ದಾಗೂ ಅಷ್ಟೇ ನಾವು ಬರೀ ದೇವ್ರ ಸಾಂಗ್ಸೇ ಹಾಕ್ಸ್ತಿದ್ದು. ನಾನು ಹಾಕೊಂಡು ಕೇಳಿಸ್ಬಿಟ್ಟೆ ಮಲ್ಕೋತಿದ್ದು. ಇವಾಗಲೂ ಅವಳು ಸೈಲೆಂಟಾಗಿ ಇರ್ತಾಳೆ. ಅದೇ ಸಾಂಗ್ ಬೇಕು ಅವಳಿಗೆ. ಮಾದಪ್ಪನ ಸಾಂಗ್ ಬೇಕು. ಜಾಸ್ತಿ ಮಾದಪ್ಪನ ಸಾಂಗೇ ನಾವು ಕೇಳಿಸಿರೋದು. ಚಿನ್ನು ಬಂಗಾರ, ಏ ಚಾಮಿ ಕಳ್ಳಿ ನೀನು. ಆಟ ಆಡ್ತಾಳೆ ಆರಾಮಾಗಿರ್ತಾಳೆ ಅವರಪ್ಪನ ಜೊತೆ. ಗೈಸ್ ಅವರಪ್ಪನ ಜೊತೆ ಹೆಂಗೆ ಮಲ್ಕೋತಾಳಂದರೆ ಮುದ್ದು ಪಾಪ ಹೇಳು ನನಗೆ. ಚಾಮಿ ಮುದ್ದು ಹೆಂಗೆ ನಗ್ತಾಳೆ ನೋಡಿ. ಮುದ್ದು ಪಾಪ. ಇವಾಗ ರೆಡಿ ಮಾಡಿದ್ದೀನಿ. ಆಯನ್ನು ನೋಡಿ ಎಬ್ರಿಸ್ಬಿಟ್ಟು ಉಂಟು. ಎಬ್ರಿಸ್ಬಿಟ್ಲ ಮನೆ ಯಾರು ಎಬ್ರಿಸಿದ್ದು ನೋಡಿ. ಹಿಂಗೆ ನಾನು ಹೇಳ್ತೀನಿ. ಏನು ಮಾಡ್ತಿದ್ದೆ ಬಂಗಾರಿ? ಗುರು ಹಾಯಿಸ್ಕೊಂಡು ಉಂಟು. ಹಿಂಗೆ ಹಿಂಗೆ ಹೆಂಗೆ ನೋಡೋದು ಗುರು ಹಾಯಿಸ್ಕೊಂಡು ಸಿನಿಮಾ. ಇದು ಮಕ್ ಮಕ್ಕಳ ಬಾ ಸಾಕು. ಹಿಂಗೆ ಮಕ್ಕ ಒಂದು ತಿಂಗಳು ಕತ್ತಿಂದ್ರೆ ಹೊಡೈತಾರೆ ಹಿಂಗೆ. ಒಂದು ತಿಂಗಳು ಕತ್ತಿಂದ್ರೆ ಹೊಡೈತಾ? ಕತ್ತಿಂದ್ರೆ ಹೊಡೈತಾ ಮೇಲೆ ನಿಂಗೆ 1 ತಿಂಗಳಿಗೆ. ಮಮ್ಮಿಗೆ ಹೇಳು, ಮಮ್ಮಿ ನೋಡು ಹಂಗೆ. ಅಲ್ಲಿ ನೋಡು ಮಮ್ಮಿ ನಾನು ಕತ್ತಿ ಅಂತೈತೆ ಅಂತ ಹೇಳು. ಹೇಳು ಮಮ್ಮಿಗೆ, ಹೇಳು. ಹೇಳಲ್ಲ. ಏನು ನೋಡಿದ್ಯಾ?
ಹೆಂಗ್ ನೋಡೋದು ಬಂಗಾರಿ? ನಾನು ಸ್ಟ್ರೈಟ್ ಮಲ್ಸಿರೋಳಗೆ ತಿರ್ಗ್ಬಿಟ್ಟವಳು ನಂಗೆ ಗಾಬರಿನೇ ಆಗೋಯ್ತು. ನೀರು ಕುಟ್ಬಿಟ್ಟು ಬರೋಷ್ಟಿಗೆ ಇವಳು ಹೆಂಗೆ ಮಲ್ಕತ್ತವಳು ನೋಡಿ ಗೈಸ್, ನಂಗೆ ಭಯ ಪಡಿಸೋ ಥರ. ಚಿನಿಮಾ ಶಾಮಿ ಓ ನಂಗೆ ಮಲ್ಗಿರೋದು ನೀನು ಹಾಂ ಎಲ್ಲೋಗಿದೆ ಶಾಮಿ ನೀನು? ನಂಗೆ ಭಯ ಪಡಿಸ್ತೀಯ ಶಾಮಿ ಹಾಂ? ಎಲ್ಲಿಂದ ಹಿಂಗ್ ಸ್ಟ್ರೈಟ್ ಆಗಿದ್ರೆ ಹಿಂಗ್ ಮಲ್ಗೋಳಿ. ಅದು ಇದೆಲ್ಲ ಇದು ಮಾಡ್ಕೊಂಡು ಎತ್ಕೊಳ್ಳೋ ಮಗನ ಚಾಮಿ ಮರಿ ಆರು ಬಂಗಾರು. ಮಹೇಂದ್ರ ಬಾಹುಬಲಿ ನನ್ ಚಿನಿಮು. ಅವಳು ಮಲಗಿದ್ಲು ಗೈಸ್, ಭಯ ಪಟ್ಕೊಬಿಟ್ಟಿರ್ತಾಳೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಅಂತ. ಆಯ್ತು ಬಂಗಾರಿ, ನಾವು ಬಂದಿದೀವಲ್ಲಪ್ಪ, ನಾವು ಬಂದಿದೀವಿ. ಚಾಮಿ ಮುದ್ದು ಹೊಟ್ಟೆ ಹಸಿನ ಗೈಸ್. ದೇವಸ್ಥಾನದಿಂದ ಬಂದು ನಾವೆಲ್ಲ ಕುತ್ಕೊಂಡಿದ್ದೀವಿ ಗೈಸ್. ಹನುಮನ್ ದೇವಸ್ಥಾನದಿಂದ ಈಚೆ ಹನುಮನ್ ದೇವಸ್ಥಾನದಿಂದ ಬಂದ್ವಾ ನೋಡಿ, ನಮ್ಮ ಮನೆ ಹಿಂಗೆ ಹೋಗ್ಬಿಟ್ಟಿದೆ. ಇದು ಬೇರೆ ಇವಾಗ ಇದು ಮಾಡ್ತವನೆ. ಇವಳು ಇವಾಗ ಬಂದವಳು ಕಾಲೇಜಿಂದ. ಇವಳು ನೋಡ್ರಿ ಕೂತೋಳೆ. ಇವಾಗ ದೇವಸ್ಥಾನಕ್ಕೆ ಬರ ಅಂದರೆ ಬಂದಿಲ್ಲ ಗೈಸ್. ನಾವು 5 ಸ್ಟಾರ್ ಚಿಕನ್ ತಿನ್ನಕ್ಕೆ ಹೋಗ್ತೀವಿ ಅಂದ್ವಿ. ನನ್ನ ಮಗಳು ಪಕ್ಕ ಕುತ್ಕೊಂಡು ಅಳ್ತವಳೆ, ದಿಮ್ಮುಚ್ಕೊಬಿಟ್ಟವಳೆ. ಒಂದೇ 5 ಸ್ಟಾರ್ ಚಿಕನ್ಗೋಸ್ಕರ ಆಯ್ತವಳೆ ನೋಡ್ರಿ ಎಲ್ಲ ಹೆಂಗ್ ನೋಡ್ತಾರೆ, ಖುಷಿ ಹೆಂಗ್ ನಗ್ತವೆ. ಒಂದ್ ಪೀಸ್ ಇಸ್ಕೊಟ್ಬಿಡಂತೆ, ನಡಿಯಾ ಒಂದ್ ಇಸ್ಕೊಟ್ಬಿಡೋಣ ಬಿಡೆ, ಪಾಪ ಅಳ್ತಾವಳೆ ಏನೋ. ಬಾ ಸ್ವಾತಿ ಅಡ್ಗೆ ಮಾಡ್ತಾವಳೆ. ಸ್ವಾತಿ ನಮ್ ಪಾಪ ನೋಡು ಇವಾಗ ಬೆಡ್ಡಲ್ಲಿ ಹಾಕಿ ಹೆಂಗ್ ಮಲ್ಗಿಸಿದೀನಿ. ನಮ್ ಪಾಪ ನೋಡಿ ಬೆಡ್ಡಲ್ಲಿ ಹೆಂಗ್ ಮಲಗಿದಾಳೆ. ಯಾಕ ಬಂಗಾರಿ ಅಳ್ತಾ ಇದ್ಯಾ?